ಈ ಸರ್ಕಾರಿ ನೌಕರಿಗೆ ಸರಿ ಸಮಾನವಾಗಿ ಆದಾಯ ಅಂತ ಪಡೆಯುವಂತಹ ಆದಾಯ ಖರ್ಚು ವೆಚ್ಚದಾಗಿ 60ರಿಂದ 70 ಸಾವಿರ ರೂಪಾಯಿ ನಾವು ಆದಾಯವನ್ನು ಗಳಿಸಬಹುದು. ತೇವಾಂಶ ಉಳಿಬೇಕು ತೋಟದಾಗಿ, ಅದಕ್ಕೋಸ್ಕರನೇ ಇದು ನೀವು ಬಿಟ್ಟಿರೋದು. ನಾವು ನೀವು ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ಗೂ ಅಂತ ನಾವು ಜಮೀನು ತಗೊಂಡಿದ್ರೆ ಹೊರಗಡೆ ಬಂದಿದ್ದೀರಾ ಅಂತ ಹೇಳ್ತೀವಿ. ಅವ್ರ ಟೆನ್ಷನ್ ಟಾರ್ಚಲ್ಲಿದ್ದು ಬದುಕು ಅಂದ್ರೆ ತೆಂಗಿನಲ್ಲಿ 38-39 ಸಾವಿರ ರೂಪಾಯಿ ಕೊಬ್ಬರಿ ಮಾರಾಟ ಮಾಡ್ತಾರೆ. ಚಿಪ್ಪನ್ನ 1 ಟನ್ಗೆ ಇವತ್ತು 30 ಸಾವಿರ ರೂಪಾಯಿ ಮಾಡ್ತಾರೆ. ಉದ್ಯೋಗಿಗಳು ಜಮೀನು ತಕೊಂಡು ಹೊರಗಡೆ ಬಂದ್ರೆ ಫಸ್ಟ್ ನೀವು ನೀರಾವರಿಯನ್ನು ಮೇನನ್ನು ಮಾಡಿದ್ರೆ ಇಂದು ನಾವು ನೋಡೋದು ಒಂದು ಪ್ರೇರಣಾದಾಯಕ ಕಥೆ. B.Ed ಪದವಿಯನ್ನು ಪೂರ್ಣಗೊಳಿಸಿದ ನಂತರ ನಗರದ ಸುಖ ಜೀವನವನ್ನು ಬಿಟ್ಟು ಭೂಮಿ ತಾಯಿಯ ಸೇವೆಗೆ ತನ್ನ ಜೀವನವನ್ನು ಅರ್ಪಿಸಿದ ಒಬ್ಬ ವಿದ್ಯಾವಂತ ರೈತನ ಕಥೆ ಇದು. ಕಷ್ಟಗಳು ಸವಾಲುಗಳು ಇದ್ದರೂ ಅದನ್ನೆಲ್ಲ ಮೀರಿ ತಮ್ಮ ಪರಿಶ್ರಮದಿಂದ ಯಶಸ್ಸಿನ ಶಿಖರ ತಲುಪಿದ ಕಥೆ. ಇದು ಕೇವಲ ಕಥೆಯಲ್ಲ, ಇದು ನಮ್ಮ ಜೀವನಕ್ಕೆ ಪ್ರೇರಣೆ ನೀಡುವ ಒಂದು ಸತ್ಯ ಘಟನೆ. ಹಾಗಾದ್ರೆ ಬನ್ನಿ ಈ ಅದ್ಭುತ ಪ್ರಯಾಣವನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತುಂಬ ವಿಶೇಷವಾದಂಥ ವಿಡಿಯೋನ ಮಾಡ್ತಿದ್ದೀನಿ. ಯಾಕೆ ವಿಶೇಷ ಅಂತ ಅಂದರೆ, ನಾನಿಲ್ಲಿ ಒಬ್ಬ ಪದವೀಧರರನ್ನು ನಾನಿಲ್ಲಿ ಭೇಟಿ ಮಾಡಿದೆ. ಯಾಕೆ ಪದವೀಧರರು ಅಂತ ಹೇಳಿದ್ರೆ, ಇಲ್ಲಿ B.Ed ಅನ್ನು ಮುಗಿಸ್ಕೊಂಡು ಸಮೇತ ಇಲ್ಲಿ ತೋಟವನ್ನು ಕಟ್ಕೊಂಡು ಅವರದೇ ಆದಂಥ ರೀತಿಯಲ್ಲಿ ಸಹಜ ಕೃಷಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ದೇವರಾಜ್ ಅಂತ ಅವ್ರ ಹೆಸರು. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಹೇಳಿ ಮೇಡಮ್. ಸರ್ ಇವಾಗ ಎಜುಕೇಶನ್ ಎಲ್ಲಿವರೆಗೂ ಆಗಿತ್ತು ಸರ್? ನಮ್ದು BA ವರೆಗೂ ಆಗಿತ್ತು. ಕೆಲಸ ಸಿಗಲ್ಲ ಅಂತ ಹೇಳ್ಬಿಟ್ಟು ಭೂಮಿ ತಾಯಿನ ನೆಚ್ಕೊಂಡ್ರೆ ಯಾರನ್ನೂ ಕೈ ಬಿಡಲ್ಲ ಅಂಬುದು ನನಗೆ ಗೊತ್ತಾಗೈತಿ. ಈ ಅನ್ನದಾತರು ಇವ ನಮ್ಮ ದೇಶ 70ರಷ್ಟು ಕೃಷಿ ವಲಯ. ಇವು ಅನೇಕ ಉದ್ಯೋಗ ಅನ್ನದಾತರಿಗೆ ಕೆಲಸ ಕೊಟ್ಟೈತೆ. ಹಾಗಾಗಿ ನಾವು ಕೆಲಸ ಸರ್ಕಾರಿ ನೌಕರಿ ಕೆಲಸ ಎಲ್ಲರಿಗೂ ಸಿಗಲ್ಲ ಎಂಬ ಒಂದು ಕಾರಣಕ್ಕೋಸ್ಕರನ ನಾನು ಈ ಕೃಷಿಯನ್ನ ಆಯ್ಕೊಂಡೆ. ಅಂದ್ರೆ ನೀವು B.Ed ಆದ್ಮೇಲೆ ನೀವು ಕೆಲಸಕ್ಕಾಗಿ ನೀವೆಲ್ಲಾದ್ರೂ ಅಲ್ದಾಡಿದ್ದೀರಾ, ಹುಡುಕಾಡಿದ್ದೀರಾ? ಹುಡುಕಾಡ್ದೆ, ಒಂದು 2-3 ಸರಿ, ಒಂದು 4-5 ಜಾಗದಲ್ಲ ಹುಡುಕಾಡ್ದೆ. ಅದು ನನಗೆ ಯಾಕೋ ನನ್ನ ವೈಯಕ್ತಿಕವಾಗಿ ಅದು ಗಮನ ಸೆಳಿಲಿಲ್ಲ. ಸರ್ಕಾರಿ ಉದ್ಯೋಗಕ್ಕಾಗಲಿ ಪ್ರತ್ಯೇಕ ವಲಯಕ್ಕೋಸ್ಕರ ಕೆಲಸ ಹೋಗ್ಬೇಕು ಅಂಬೋದು ನನಗೆ ತೋಚಲಿಲ್ಲ. ಆದ್ರೆ ವೈಯಕ್ತಿಕವಾಗಿ ನಾನು ಅನ್ನದಾತನ ಆಗ್ಬೇಕು, ಭೂಮಿ ತಾಯಿನ ಸೇವೆ ಮಾಡಬೇಕು ಎಂಬ ದೃಷ್ಟಿಯಿಂದ ನಾನು ಈ ಕೆಲಸದಲ್ಲಿ ನಾನು ತೊಡಗಿಸ್ಕೊಂಡೆ. ಹಾಗಾಗಿ ನಾನು ಬೋರ್ ಹಾಕ್ಸ್ಕೊಂಡು ಸುಮಾರು ಈಗ ನೋಡ್ರಿ ಒಂದು 15-20 ವರ್ಷದಿಂದ ಅಡಿಕೆ ತೋಟ ಐತೆ. ನಾನು ನೈಸರ್ಗಿಕ ಬಾಳೆಕಾರ್ ಪದ್ಧತಿಯನ್ನು ಅನುಸರಿಸ್ಕೊಂಡು ನಾನು ರೇಷ್ಮೆ 10 ದಾಯ ರೇಷ್ಮೆ ಪದ್ಧತಿಯನ್ನು ಅನುಸರಿಸ್ಕೊಂಡು ನಾವು ಜೀರೋ ಕಲ್ಟಿವೇಶನ್, ಅತಿಯಾಗಿ ಹೆಚ್ಚು ವೆಚ್ಚ ಮಾಡದೇ ಜೀರೋ ಕಲ್ಟಿವೇಶನ್ ಅಂತ ನಾನು ಮುಖ ಮಾಡಿದೆ. ಜೀರೋ ಕಲ್ಟಿವೇಶನ್ ಅಂದರೆ ನಾವು ಏನು ಅತಿಯಾಗಿ ಗೇಮಿ ಮಾಡಲ್ಲ, ಗೊಬ್ಬರನೂ ಹೆಚ್ಚಾಗಲ್ಲ. ಏನು ಮಾಡ್ತೀನಿ ನೋಡ್ರಿ, ರೇಷ್ಮೆ ಕಡ್ಡಿನ ತಂದು ಇಲ್ಲಿ ಹಾಕಿದ್ದೀನಿ ನೋಡ್ರಿ. ರೇಷ್ಮೆ ಕಡ್ಡಿ ತಂದಿದ್ದೀನಿ, ಅದು ನಿರಂತರವಾಗಿ ಹಂಗೆ ಕೊಳ್ತ್ಕೊಂಡು ಹೋಗ್ತಾ ಇರ್ತೈತೆ. ನಿರಂತರವಾಗಿ ಕೊಳ್ತ್ಕೊಂಡು ಹೋಗ್ತಾ ಇರ್ತದೆ. ಅದನ್ನು ಹಂತವಾಗಿ ಕೊಳ್ತ್ಕೊಂಡು ಅದೇ ಗೊಬ್ಬರವಾಗಿ ಪರಿವರ್ತನೆ ಆಗ್ತಾ ಹೋಗ್ತೈತೆ. ಹಾಗಾಗಿ ರೈತರಿಗೆ ಹೆಚ್ಚು ಲಾಭದಾಯಕ. ಜಾಸ್ತಿ ಇದು ಅಡಿಕೆ ತೋಟ ಇದು ಏನಂದ್ರೆ ಜಲ್ಲು ಬೇರುಗಳು ಜಾಸ್ತಿ, ಅತಿಯಾಗಿ ಗೈಲುಬಾರ್ದು. ಜಲ್ಲು ಬೇರು ಜಾಸ್ತಿ ಅತಿಯಾಗಿ ಗೇಮಿ ಮಾಡಿರೋದು ಅನ್ಕತೆ ಬೇರುಗಳೆಲ್ಲ ಕಟ್ಟಾಗ್ತಾ ಹೋಗ್ತೈತಿ. ಆದ್ದರಿಂದ ಈಗ ನಾವು 2 ವರ್ಷಕ್ಕೊಂದ್ಸರಿ ಒಂದು 3 ಇಂಚು 4 ಇಂಚು ಮಣ್ಣು ಮಾತ್ರ ಹಾಕ್ಬೇಕು. ಗೊಬ್ಬರ ಹಾಕ್ತೀವಿ, ರೇಷ್ಮೆ ಕಡ್ಡಿಯನ್ನು ತಂದಿಲ್ಲ ಹಾಕ್ತೀವಿ. ನಾವು ಗೊಬ್ಬರ ಅಕಸ್ಮಾತ್ ನಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದ್ದರೆ ಒಂದು ಸ್ವಲ್ಪ ಕುರಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಿಂಗೆ ನಡುಮದ್ದೆ ಹಾಕ್ಬೇಕು. ಬುಡಕ್ಕೆ ಹತ್ರ ಗೊಬ್ಬರ ಹಾಕ್ಬಾರ್ದು. ಅಡಿಕೆ ಗಿಡದಿಂದ ಸ್ವಲ್ಪ 1 ಅಡಿ ಹತ್ತದಿಂದ ಸ್ವಲ್ಪ ದೂರ ಹತ್ತಿರ ಹಾಕಿದ್ರೆ ಅಡಿಕೆ ಬೆಳೆ ಬರ್ತದೆ. ಪ್ರತಿ ವರ್ಷ ನನಗೆ ಯಾವುದೇ ಕಾರಣಕ್ಕೂ ಜೀರೋ ಗೊಬ್ಬರ ಅಡಿಕೆ ಕಮ್ಮಿ ಆಗ್ತಾ ಹೋಗ್ತಿಲ್ಲ, ಹೆಚ್ಚು ಆದಾಯಕ್ಕೆ ಬರ್ತಾ ಇರ್ತೈತಿ. ಹೋದ ವರ್ಷ ಒಂದು 10 ಕ್ವಿಂಟಾಲ್ ಆಯಿತು, ಈ ಸರಿ ಒಂದು 12 ಕ್ವಿಂಟಾಲು ಆಗ್ಬೋದು ಎಂಬ ನಿರೀಕ್ಷೆಲಿದ್ದೀನಿ. ಆದರೂ ವ್ಯವಸಾಯ ಇದ್ರ ಏರುಪೇರು ಆಗ್ತೈತೆ. ಇದು ವಾತಾವರಣ ವೈಪರೀತ್ಯ ಕಾರಣದಿಂದ ಕಮ್ಮಿ ಆದ್ರೂ ಆಗ್ಬೋದು, ಹೆಚ್ಚಾದ್ರೂ ಆಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಇವರು ಸಹಜ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಯಾವ್ದಾವ್ದು ಮಾಡ್ತಾ ಇದ್ದಾರೆ? ಬರೀ ತೆಂಗೆ ಇಟ್ಟಿಲ್ಲ, ಮತ್ತೆ ಬರೀ ಅಡಿಕೆ ಗಿಡನೇ ಇಟ್ಟಿಲ್ಲ, ಬೇರೆ ಎಲ್ಲಾ ಕೃಷಿಯನ್ನು ಇವರು ಅವಲಂಬಿತವಾಗಿ ಇದ್ದಾರೆ. ಮೇಡಮ್, ಈಗ ನಾವು ಮಿಶ್ರ ಬೆಳೆ ಬೇಸಾಯ ಪದ್ಧತಿ ಅಂತೇಳಿ ನಾವು ವಿವರಣೆ ಕೊಟ್ಟಿರಿ ಅಂತ ನೀವು ಕೇಳಿರಿ. ಈಗ ಈ ರೈತ ಒಂದೇ ಒಂದು ಬೆಳೆಯನ್ನ ನೆಚ್ಕೊಂಡ್ರೆ ಆಗಲ್ಲ. ಆದ್ರಿಂದ ನಾವು ಏನ್ ಮಾಡ್ಬೇಕು ಅಂದ್ರೆ ಒಂದೇ ಬೆಳೆಯಲ್ಲಿ ಬಹುಮುಖ ಬೆಳೆಗಳನ್ನ ಅದ್ರಾಗ ಅನ್ವಯಿಸ್ಕೋಬೇಕಾಗೈತಿ. ಈಗ ತೊಗರಿಯಲ್ಲಿ ಒಂದು ಅಳಸಂಡೆ ಹಾಕ್ಬೋದು, ತಿರ್ಗಾ ಉದ್ದು ಹಾಕ್ಬೋದು, ಮತ್ತೆ ಅಂತರ್ ಬೇಸಾಯ ಇವಾಗ ನಾವು ಒಂದು ರೇಷ್ಮೆ ಹಾಕ್ತೀವಿ. 10 ದಾಯದಾಗ ಒಂದು 8 4 ದಾಯದ ಇಮಿಡಿಯೇಟ್ ಆಗಿ ರೇಷ್ಮೆ ಬರಲ್ಲ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ತೊಗರಿ ಹಾಕೋಬಹುದು. ತೊಗರಿ ತಗೊಂಡು ಇನ್ನು ಚೆನ್ನಾಗಿ ಬರಬೇಕು ಅಂದ್ರೆ
ನಾವು ಕಡಲೆ ಗಿಡ ಹಾಕ್ಬೋದು. ಈ ಥರ ಬೆಳೆ ಬೆಳ್ಕೊಂಡು ರೈತರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೋಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇ ಪದ್ಧತಿಯಲ್ಲಿ ನಾವು ಅನೇಕ ಬೆಳೆಗಳನ್ನು ನಾವು ನಿವಾರಿಸ್ಕೋಬೋದು. ಈ ಒಂದು ವ್ಯವಸಾಯದಲ್ಲಿ ಅನೇಕ ಬೆಳೆಗಳನ್ನ ದ್ವಿದಳ ಧಾನ್ಯಗಳಾಗಲಿ, ಈ ತೋಟಗಾರಿಕೆ ಪದ್ಧತಿಯಲ್ಲಾಗಲಿ, ಒಂದು ಇವಾಗ ತೆಂಗಿನಲ್ಲಿ ಒಂದು ಮಾವು, ಹಲಸು, ನಿಂಬೆ, ಬಾಳೆ ಐತೆ. ನಾವು ಆ ಕಡೆ ನಿಂಬೆ ಐತೆ, ಆ ಕಡೆ ಮಾವು ಐತೆ, ಹಲಸ ಐತೆ, ತೆಂಗು ಐತೆ. ಈ ಥರ ಎಲ್ಲ ಅನೇಕ ಬೆಳೆಗಳನ್ನು ನಾವು ಗೂಡಿಸಿ ಹಾಕೋದ್ರಿಂದ ನಮ್ಮ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಬೋದು ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇ ಬೆಳೆಯನ್ನು ಬಹುಮುಖಾದ ಏಕ ಪದ್ಧತಿಯಲ್ಲಿ ಹೋಗಬಾರ್ದು. ರೈತರು ಅನೇಕ ಆದಾಯಗಳನ್ನು ನಿರೀಕ್ಷೆ ಮಟ್ಟದಲ್ಲಿ ನಾವು ಪಡಿಬೇಕು ಅಂದರೆ ಅನೇಕ ಬೆಳೆಗಳನ್ನು ನಾವು ರೈತರು ಬದುವನ್ನ ಹಾಕ್ಬೋದು ಮತ್ತು ನಡುಮಧ್ಯದಲ್ಲೂ ಬೆಳೆಗಳನ್ನ ಹಾಕೊಂಡು ಬೆಳಿಬೋದು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಎಷ್ಟೋ ಜನ ಸಾಫ್ಟ್ವೇರ್ ಕಂಪ್ನಿಯಿಂದ ಬಿಟ್ಬಿಟ್ಟು ನಾವು ಹೊಸದಾಗಿ ನಾವೇ ಒಂದು ಜಮೀನನ್ನು ತಗೊಂಡು ನಾವು ಒಂದು ಹೊಸ ಒಂದು ತೋಟವನ್ನು ಕಟ್ಟಬೇಕು ಅಂತ ಒಳ್ಳೆ ನಿರೀಕ್ಷೆಯಿಂದ ಅವರು ಪ್ರಾರಂಭಿಸೋಕೆ ಅವರು ಸ್ಟಾರ್ಟ್ ಮಾಡ್ತಾರೆ. ಅಂಥವ್ರಿಗೆ ಏನು ಸಜೆಷನ್ ಕೊಡ್ತೀರಾ ಸರ್? ಈಗ ಭೂಮಿ ಒಂದೇ ಮಟ್ಟದಲ್ಲಿಲ್ಲ, ಅನೇಕ ವೈವಿಧ್ಯತೆ ಕೂಡಿದೆ. ವಾತಾವರಣವನ್ನು ನೋಡ್ಕೊಂಡು ನಾವು ಬೆಳೆಗಳನ್ನು ಅಥವಾ ಜಮೀನು ತಾಂಡಿರೋರು ನೋಡ್ಕೊಂಡು ಬೆಳೆಯನ್ನು ಅನುಸರಿಸ್ಬೇಕಾಗೈತಿ. ಒಳ್ಳೆ ಭೂಮಿ, ಫಲವತ್ತಾದ ಭೂಮಿ, ತಗ್ಗುವಾದ ಭೂಮಿ ಅಂದರೆ ಈ ಎರೆ ಭೂಮಿ ಅಂತದಾದರೆ ನೀರು ಒಳ್ಳೆ ಚೆನ್ನಾಗಿತ್ತು ಅಂದರೆ ಅಡಿಕೆ ಬೆಳೆಗೆ ಉತ್ತಮ. ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈ ಒಳ್ಳೆ ಎತ್ತರವಾದ ಭೂಮಿ, ಬಿಳೆ ಭೂಮಿ ಅಂದರೆ ಈ ಕಡಲೆ, ಶೇಂಗಾ ಆಗ್ಬೋದು, ಈ ರೇಷ್ಮೆ ಆಗ್ಬೋದು. ರೇಷ್ಮೆ ಇವತ್ತು ಉತ್ತಮ ಬೆಳೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ಇವತ್ತು 600 300 ಸ್ಟಾರ್ಟ್ ಆಗಿದ್ದು 800, 900, 1000 ರೂಪಾಯಿವರೆಗೂ ಗರಿಷ್ಠ ಬೆಲೆಯನ್ನು ದಾಖಲೆ ಆಗೈತೆ. ಅಂಥ ಸಂದರ್ಭದಾಗೆ ನಾವು ಯುವಕರಿಗೆ ಬೇಗ ನೀವು ಚೇತರಿಸ್ಕೋಬೇಕು ಅಂತ ಹೇಳಲಿಕ್ಕೆ ಏನು ಹೇಳ್ತೀನಿ ಅಂದರೆ, ಅವ್ರಿಗೊಂದು ಸಲಹೆ ಕೊಡ್ತೀನಿ ಅಂದರೆ, ನೀವು ಜಮೀನಾದ್ರು ಅಕಸ್ಮಾತ್ ಯಾರನ್ನ ಉದ್ಯೋಗಿಗಳು ಜಮೀನು ತಗೊಂಡು ಹೊರಗಡೆ ಬಂದರೆ ಫಸ್ಟ್ ನೀವು ನೀರಾವರಿಯನ್ನು ಮೇನನ್ನು ಮಾಡಿದರೆ ನೀವು ಉತ್ತಮ ಆದಾಯ ಪಡಿಬೇಕು ಎಂಬ ನಿರೀಕ್ಷೆ ಮಟ್ಟ ಇದ್ದರೆ ನಿಮಗೆ ರೇಷ್ಮೆಯನ್ನು ಇಲಾಖೆಯನ್ನು ಸಂಪರ್ಕ ಮಾಡಿ ರೇಷ್ಮೆಯನ್ನು ಹಾಕಿ ನೀವು ಆದಾಯನ ಪಡಿಬೋದು. ಸರ್, ನೀವು ಹೇಳೋದೇನೋ ಸರಿ. ನಾನು ಕೇಳ್ತಿರೋದೇನೆಂದರೆ, ಇವಾಗ ಮಣ್ಣಿನ ಫಲವತ್ತತೆ ಬೇರೆ ಬೇರೆ ಲೆವೆಲಲ್ಲಿ ಇರುತ್ತೆ ಅಂತ ಹೇಳಿದ್ರಿ. ಅವ್ರೇನಾದರೂ ಹೋಗಿ ಅವರು ಟೆಸ್ಟ್ ಮಾಡಿಸ್ಬೇಕಾ ಮಣ್ಣನ್ನು ತಗೊಂಡೋಗಿ? ಹೌದು. ಆಯಾ ಇಲಾಖೆ ಸಂಬಂಧಪಟ್ಟಂತೆ ಈ ಭೂಮಿಯ ಒಂದು ಮಣ್ಣನ್ನು ತಗೊಂಡು ಹೋದರೆ ಆಯಾ ಈ ಇಲಾಖೆ ಸಂಬಂಧಪಟ್ಟಂತೆ ಗುಣಮಟ್ಟದ ಯಾವ ಸಾರಜನಕ ಆಯ್ತಾ, ರಂಜಕ ಆಯ್ತಾ, ಪೊಟ್ಯಾಶ್ ಆಯ್ತಾ, ಯಾವ್ದಾದ್ರು ಕೊರತೆ ಐತೆ, ಯಾವ್ದಿದೆ ಯಾವ್ದಿಲ್ಲ ಅಂತೇಳಿ ಇಲಾಖೆಯವರ ಸಜೆಷನ್ ಒಂದು ಮಾಹಿತಿ ಕೊಡ್ತಾರೆ. ಆ ಪತ್ರ ಸಮೇತನ ಅಂಕಿಅಂಶಗಳ ಸಮೇತ ಅದರ ಅನುಗುಣವಾಗಿ ನಾವು ಅದಕ್ಕೆ ಹೊಂದ್ಕೊಂಡು ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಓಕೆ, ಅವರೇ ಸಜೆಷನ್ ಕೊಡ್ತಾರಾ? ನಾನು ಕೇಳ್ತಾ ಇರೋದು, ಇವಾಗ ಫಲವತ್ತತೆ ಹೀಗಿದೆ, ಮಣ್ಣಿನ ಫಲವತ್ತತೆ, ಅದ್ರ ಮೇಲೆ ನೀವು ಯಾವ ರೀತಿ ಬೆಳೆಯನ್ನ ಹಾಕಿದ್ರೆ ಬೆಳೆಯನ್ನ ಬೆಳ್ಕೋಬಹುದು ಅಂತ ಅವರು ಹೇಳ್ಬೋದಾ? ಹೇಳ್ತಾರೆ. ಈಗ ನಾವು ಈ ಮಣ್ಣನ್ನು ತಗೊಂಡೋಗಿ ನಾವು ಇಲಾಖೆಗೆ ಮಣ್ಣು ಪರೀಕ್ಷೆ ಕೊಟ್ಟಾಗ ಅವ್ರು 1-2 ದಿನಗಳಲ್ಲಿ ವರದಿ ಕೊಡ್ತಾರೆ. ಆ ವರದಿಯಲ್ಲಿ ಒಂದು ಪತ್ರ ಕೊಡ್ತಾರೆ. ಆ ಪತ್ರದಲ್ಲಿ ನಾವು ಯಾವ್ದಾವ್ದು ಬೆಳೆಗಳನ್ನ ಬೆಳಿಬಹುದು, ಯಾವ ಖನಿಜಾಂಶ ಇದೆ ಭೂಮಿಯಲ್ಲಿ, ಯಾವ ಬೆಳೆಗಳನ್ನು ಬೆಳಿಬಹುದು, ಇದು ಸಾರಜನಕ ಹೆಚ್ಚಾಯ್ತಾ, ರಂಜಕ ಜಾಸ್ತಿ ಆಯ್ತಾ, ಕಬ್ಬಿಣಾಂಶ ಹೆಚ್ಚಾಯ್ತಾ, ಯಾವ ಗೊಬ್ಬರ ಕೊಟ್ಟರೆ ಯಾವ ಬೆಳೆ ಈ ಭೂಮಿಯಲ್ಲಿ ಬೆಳಿಬಹುದು ಅಂತ ಹೇಳಿ ನಮಗೆ ಮಾಹಿತಿ ಕೊಡ್ತಾರೆ. ಓಕೆ, ಇನ್ನು ಕೆಲವರು ಹೇಳ್ತಾರೆ ನಮಗೆ ಬರೀ ರೇಷ್ಮೆ ಹೇಳಿದ್ರಿ ಮತ್ತೆ ಮಣ್ಣಿನ ಫಲವತ್ತತೆ ಬಗ್ಗೆ ಹೇಳಿದ್ರಿ ಅಂತಾರೆ. ಈ ಎಸ್ಪೆಷಲಿ ಇವಾಗ ಜಾಸ್ತಿ ಇಂಟ್ರೆಸ್ಟ್ ಜಾಸ್ತಿ ತೋರಿಸೋದು ಅಂದರೆ ತೋಟ. ಫಸ್ಟು ಮೇಯ್ನು ನಾವು ತೋಟ ಒಂದು ಮಾಡ್ಕೊಂಡ್ಬಿಟ್ರೆ ನಮ್ಮದು ಲೈಫು ಸೇಫ್ ಅಂತ ಒಳ್ಳೆ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ಅಂಥವ್ರಿಗೆ ಏನು ಸಜೆಷನ್ ಕೊಡ್ತೀರಾ? ಹವಾಮಾನ ವೈಪರೀತ್ಯದಿಂದ ಏನಾಗಿದೆ ಅಂದ್ರೆ 1,000-1,500 ಕೆಲವು ಏರಿಯಾದಲ್ಲಿ ಹೋಗೈತೆ. ಈಗ ನೀವು ಕೋಲಾರ ಅಂದ್ರೆ 1,000-1,500 ಅಡಿ ಆದ್ರೂ ಆಗಲ್ಲ. ನಮ್ಮ ಶಿರಾ ವಲಯ ಇವಾಗ 500-600, 700 800-900 ಹೋಗೈತೆ. ಈಗ ಒಂದು ಬೋರ್ ಕೊರ್ಸ್ಬೇಕು ಅಂತ ಒಂದು 5-6-7 ಲಕ್ಷ ರೂಪಾಯಿ ಖರ್ಚಾಗೈತೆ. ಈಗ ಬಹಳ ಕಷ್ಟ. ಈ ಆರ್ಥಿಕ ಸಮಸ್ಯೆಯನ್ನು ಅವರ ಕುಟುಂಬದಲ್ಲಿ ಎದುರಿಸ್ಬೇಕಾಗೈತೆ. ಆದ್ರಿಂದ ಅದಕ್ಕೆ ನಾನೇನು ಹೇಳ್ತೀನಿ ಅಂದ್ರೆ, ಈ ನೀರೊಂದು ಸಿಕ್ಕಿರೆ ತಾತ್ಕಾಲಿಕವಾಗಿ ಈ ತರಕಾರಿ ಬೆಳೆಗಳನ್ನ ಬೆಳ್ಕೊಂಡು ಅದ್ರ ಜೊತೆಯಲ್ಲಿ ರೇಷ್ಮೆಯನ್ನು ಹಾಕೊಂಡು ಅವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಆಮೇಲಿಂದ ತೋಟದತ್ತ ಮುಖ ಮಾಡಿ. ಆಗ ಮಾಡಿದ್ರೆ ನಿಮ್ಗೆ ಆರ್ಥಿಕ ಪರಿಸ್ಥಿತಿ ನಿಮ್ಮ ಸಮಸ್ಯೆ ಸುಧಾರಿಸ್ತೈತೆ. ನೀವು ಸಾಲದ ಸುಳಿಯಲ್ಲಿ ಸಿಗಾಕೊಂಡು ಇರಲ್ಲ. ಮುಂದೆ ನೀವು ಯಾವುದೇ ಒಂದು ಚಿಂತೆಗೊಳಗಾಡದೆ ನೀವು ನಿಮ್ಮ ಕುಟುಂಬ ಸದಸ್ಯರನ್ನು ಚೆನ್ನಾಗಿರ್ತೀರಾ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಂದ್ರೆ ನೀವು ಹೇಳ್ತಿದ್ದೀರಾ ಫಸ್ಟ್ ಸ್ಟಾರ್ಟಿಂಗ್ ನೀವು ತೋಟ ಕಟ್ಟೋದು ಬೇಡ ಅಂತ. ಯಾಕಂದ್ರೆ ಅವರು ಆರ್ಥಿಕ ಪರಿಸ್ಥಿತಿನ ಸುಧಾರಿಸ್ಕೊಡೋದಕ್ಕೋಸ್ಕರ ಫಸ್ಟೇ ನೀವು ತರಕಾರಿಯನ್ನ ಬೆಳೆದ ನಂತರ ನೀವು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೀವು ಆಮೇಲೆ ತೋಟನ ಕಟ್ಟಿ ಅಂತ ಹೇಳ್ತಾ ಇದ್ದೀರಾ. ಸಹಜ ಕೃಷಿಯಲ್ಲಿ ಅಪಾರ ಅನುಭವ ಹೊಂದಿರುವ ಕೃಷಿಕ
ದೇವರಾಜ್ ಅವರು. ಯಾವ ಬೆಳೆ ಹೆಚ್ಚು ಲಾಭ ಕೊಡುತ್ತದೆ? ತೆಂಗು, ಬಾಳೆ, ಅಡಿಕೆ ಬೆಳೆಗಳಿಂದ ಎಷ್ಟು ಆದಾಯ ಬರಬಹುದು? ಕಡಿಮೆ ನೀರು ಬಳಸಿ ತೋಟಕ್ಕೆ ಸುಲಭವಾಗಿ ನೀರು ಹಾಯಿಸುವ ವಿಧಾನ ಯಾವುದು? ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಪಡೆಯುವ ಗುಟ್ಟು ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಪ್ರಾಯೋಗಿಕವಾಗಿ ಉತ್ತರ ನೀಡಿದ್ದಾರೆ ಕೃಷಿಕ ದೇವರಾಜ್ ಅವರು. ಕೃಷಿಯಲ್ಲಿ ಯಶಸ್ಸು ಸಾಧಿಸಲು ಬಯಸುವ ಪ್ರತಿಯೊಬ್ಬರೂ ನೋಡಲೇಬೇಕಾದ ವಿಡಿಯೋ ಇದು. ಹಾಗಾದರೆ ಬನ್ನಿ, ಈ ಉಪಯುಕ್ತ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡೋಣ. ಇದು ತೆಂಗು ಮತ್ತೆ ಹೇಗೆ ಇದು ಎಷ್ಟು ತಿಂಗಳಿಗೆ ಒಂದ್ಸತಿ ಬೆಳೆ ಬರುತ್ತೆ, ಮತ್ತೆ ಇದು ಅಡಿಕೆ ಕಾಯಿ ಆಗಿರ್ಬೋದು, ಮತ್ತೆ ಬಾಳೆ ಆಗಿರ್ಬೋದು, ಇನ್ನು ವಿಳೆದೆಲೆ ಆಗಿರ್ಬೋದು, ಎಲ್ಲ ರೀತಿಯಾದಂಥ ನೀವು ಕೃಷಿಯನ್ನ ಮಾಡಿದ್ದೀರಾ, ನಾನು ನೋಡ್ತಾ ಇದ್ದೀನಿ. ಅದೇ ಆ ರೀತಿಯಲ್ಲಿ ನೀವು ಹೇಳಬೇಕಾದ್ರೆ ಯಾವ ರೀತಿ ಸಜೆಷನ್ ಕೊಡ್ತೀರಾ? ಈಗ ಬಾಳೆ ಅಂದ್ರೆ ಭೂಮಿ ಸ್ವಲ್ಪ ಚೆನ್ನಾಗಿ ಆಳವಾದ ಮಣ್ಣಿರ್ಬೇಕು ಬಾಳೆಗೆ. ಅದು ಹೆಚ್ಚಾಗಿ ನೀರ್ ಕೇಳ್ತೈತೆ. ಅದು ಅಂತವ್ರು ಬೆಳೆ ಬೆಳೆದ್ರೆ ಅದಕ್ಕೆ ಅದ್ರಾಗೇನು ಲಾಸ್ ಆಗಲ್ಲ. ತೆಂಗು ಅಂದ್ರೆ ಮಾಮೂಲಿ ಈ ಇದು ಗೊದ್ದನ್ ತಲೆದ್ದು ಮಣ್ಣು ಅಂತ ಹೇಳಿ ಜಜ್ಜ್ ಮಣ್ಣು ಅಂತ ಹೇಳ್ತೀವಲ್ಲ, ಆ ತರ ಇದ್ದು ನೀರಿದ್ರೆ ಒಳ್ಳೆ ಬೆಳೆ ಬರ್ತೈತೆ. ಮಳ್ಳು ಭೂಮಿ ಎಲ್ಲಾ ಬೆಳೆಯಲ್ಲೂ ಬರ್ತೈತೆ, ತೆಂಗೇನು ಸಮಸ್ಯೆ ಇಲ್ಲ. ಅದು ಕಲ್ಪವೃಕ್ಷ ನಾವು ಅಂತ ಹೇಳಿ ಅದಕ್ಕೇನು ನೋಡಿದ್ದೀವಿ. ಅದರಲ್ಲಿ ನಾವು ಏನು ಬಿಸಾಕೋದೇನಿಲ್ಲ ಅದ್ರೊಳಗೆ. ಇವಾಗ ಗರಿ ಬೀಳ್ತೈತೆ, ಗರಿಯಿಂದ ಕಡ್ಡಿ ಪರ್ಕೆಯಲ್ಲಿ ಉತ್ಪಾದನೆ ಆಕೈತೆ. ಇವಾಗ ಕಾಯಿ ಇವಾಗ ನೀವು ನೋಡ್ರಿ 40,000 ರೂಪಾಯಿ ರೀಚ್ ಆಗ್ತೈತೆ ಕೊಬ್ಬರಿ. ಇವಾಗ 30,000 ರೂಪಾಯಿಗೆ ಕೊಬ್ಬರಿಯನ್ನ ನಾವು ಮಾರಾಟ ಮಾಡ್ತಾವ್ರಿ. 38-39,000 ರೂಪಾಯಿ ಕೊಬ್ಬರಿ ಮಾರಾಟ ಮಾಡ್ತಾರೆ. ಚಿಪ್ಪನ್ನ ಒಂದು ಟನ್ಗೆ ಇವತ್ತು 30,000 ರೂಪಾಯಿ ಮಾಡ್ತಾರೆ. ಅದು ಚಿಪ್ ಇವಾಗ ಅದು ಮಟ್ಟೆ ಬಂದೈತಲ್ಲ, ಅದು ತೆಂಗು ನಾರ್ಗೆಲ್ಲ ಒತ್ತು ಹಾಕೈತಿ. ಅದಕ್ಕೆ ಕಲ್ಪವೃಕ್ಷ ಕಾಮಧೇನು ಅಂತ ನಾವು ತೆಂಗಿಡ ನಾವೇನ್ ಕರಿತೀವಿ, ಅದು ಉತ್ತಮವಾದ ಬೆಳೆ. ಅದು ಒಂದ್ ಸ್ವಲ್ಪ ನೀರು ಕಮ್ಮಿ ತಂತೈತಿ. ಎಕರೆಗೆ ಒಂದು 40 ತೆಂಗಿಡ ತಂತೈತೆ, ಉತ್ತಮವಾದ ಬೆಳೆ. ಅದನ್ನ ನಾವು ರೈತರು ಅದನ್ನ ಬೆಳ್ಕೊಂಡು ಅದರಲ್ಲಿ ಅನೇಕ ಅಂತರ ಬೆಳೆ ಅಂತ ಹೇಳ್ತೀವಿ. ಏನ್ ಹೇಳಿ ಇವಾಗ ನಾವು ಇವಾಗ ಅದ್ರಾಗೆ ಅಂತರ ಬೆಳೆಯಾಗಿ ಬೆಳ್ಕೋಬಹುದು. ಇವಾಗ ಅದ್ರೊಳಗೆ ಬಾಳೆಹಣ್ಣು ಇಟ್ಕೋಬಹುದು, ಅದ್ರೊಳಗೆ ಮಾವು ಇಕ್ಕೋಬಹುದು, ಬದುಗಳಲ್ಲಿ ಹಣ್ಣಿನ ಗಿಡಗಳು ಏನಾದ್ರೂ ಬೆಳ್ಕೋಬಹುದು. ಇವಾಗ ನಾವು ಏನು ಇವು ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್ಗೂ ಅಂತ ನಾವು ಜಮೀನು ತಗೊಂಡಿದ್ರೆ ಹೊರಗಡೆ ಬಂದಿದ್ದೀರಾ ಅಂತ ಹೇಳ್ತೀವಿ. ಅವ್ರ ಟೆನ್ಷನ್ ಟಾರ್ಚಲ್ಲಿದ್ದು ಬದುಕು ಅಂದ್ರೆ ತೆಂಗಿನಲ್ಲಿ ನಿಂಬೆ, ಮಾವು, ಹಲಸು, ತೆಂಗು, ಸೀತಾಫಲ ಇಂಥ ಹಣ್ಣಿನ ಗಿಡಗಳನ್ನ ಬೆಳೆಯೋದ್ರ ಮುಖಾಂತರ ಮಾದರಿ ರೈತರಾಗಬಹುದು. ಸರ್, ಇವಾಗ ನೀವು ಕೃಷಿ ಮೇಳಗಳಲ್ಲಿ ನೀವೆಲ್ಲ ಅಟೆಂಡ್ ಮಾಡಿದ್ದೀರಾ, ಅಲ್ಲೇನಾದ್ರು ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ರಾ ಸರ್? ಹೌದು, ನಾವು ಹಾಗಾಗಿನೇ ನಾವು GK ಒಂದೆರಡು ಟೈಮ್ ನಾನು ಅಲ್ಲಿ ಭೇಟಿ ಕೊಟ್ಟಿದ್ದೆ. ನಮ್ಮ ಶಿರಾ ತಾಲೂಕಿನ ಕೃಷಿ ಈ ರೇಷ್ಮೆ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ವಸ್ತು ಪ್ರದರ್ಶನ ಇಟ್ಟಾಗ ಅಲ್ಲೆಲ್ಲಿ ಸಣ್ಣ ವಿಚಾರವಾಗಿ ನಾವು ಅಲ್ಲಲ್ಲಿ ಹೋಗಿ ಸಣ್ಣ ಪುಟ್ಟ ವಿಚಾರಗಳನ್ನ ತಿಳ್ಕೊಂತಾ ಇರ್ತೀವಿ. ಸರ್, ಇವಾಗ ಈ ತರ ಹುಲ್ಲಿದೆಯಲ್ಲ, ನೀವು ಯಾವ ರೀತಿ ನೀರನ್ನ ಹಾಯಿಸ್ತೀರಾ? ಈಗ ಈ ಹುಲ್ಲಿರೋದು ಏನಕ್ಕೋಸ್ಕರ ಅಂದ್ರೆ ಈ ತೇವಾಂಶ ಹಿಡಿಯೋಕ್ಕೋಸ್ಕರ ಬೇಸಿಗೆ ಟೈಮ್ನಲ್ಲಿ ಇದನ್ನ ನಾವು ಮೇಲ್ಪದರ ಒದಕೆಯನ್ನಾಗಿ ಮಾಡಿದೀವಿ. ಇವಾಗ ನಾವು ರೇಷ್ಮೆ ಕಡ್ಡಿ ಹಾಕಿದೀವಿ, ಗೊಬ್ಬರವಾಗಿ ಪರಿವರ್ತನೆ ಆಕೈತೆ. ನಾವು ಈ ನೋಡ್ರಿ ಈ ತಲೆ ಕಾರ್ಬನ್ನೆಲ್ಲ ತಂದು ಹಾಕಿದೀವಿ. ನೋಡಿ, ಗೊಬ್ಬರವಾಗಿ ಪರಿವರ್ತನೆ ಆಗ್ತಾ ಹೋಗ್ತೈತಿ. ನೋಡ್ರಿ, ಇದೆಲ್ಲ ಗೊಬ್ಬರವಾಗಿ ಪರಿವರ್ತನೆ ಆಗ್ತಾ ಇರ್ತೈತಿ. ನೋಡ್ರಿ, ಈ ತರ ಗೊಬ್ಬರವಾಗಿ ಪರಿವರ್ತನೆ ಆಗ್ತಾ ಹೋಗ್ತೈತಿ. ಈಗ ನಾವೇ ಮಾಡ್ತೀವಿ ಅಂದ್ರೆ ಜಾಸ್ತಿ ನೀರು ಹಾಯಿಸಕ್ಕಾಗಲ್ಲ. 1 ಇಂಚು 2 ಇಂಚು ಇದ್ರು ಅಕಸ್ಮಾತ್ 2 ಇಂಚಿನ ಸ್ಲೋ ನಿಧಾನವಾಗಿ 2 ಇಂಚ್ ಬಂದ್ರು ನಾವು ಡ್ರಿಪ್ ಮಾಡಿದೀವಿ. 16 mm ಲ್ಯಾಟ್ರಲ್ ಆಗಿ ಡ್ರಿಪ್ ಮಾಡಿರೋದ್ರಿಂದ ಏನಾಗುತ್ತೆ ಅಂದ್ರೆ ನೀರು ಒಂದು 50 ಗಿಡಕ್ಕೆ ಹೋಗಂಗೆ ನಾವು ಮಾಡ್ಕೊಂಡಿದ್ದೀವಿ. 50 ಗಿಡಕ್ಕೆ ಹೋಗಂಗೆ ಇದ್ರೂ ಡ್ರಿಪ್ ಮಾಡೋದ್ರಿಂದ ನಾವು ನೀರನ್ನು ಡ್ರಿಪ್ ಮುಖಾಂತರ ಕೊಟ್ಟು ನೀರು ಇವಾಗ ಒಂದು ದಿನಕ್ಕೆ ಎಷ್ಟು ಸತಿ ನೀವು ಡ್ರಿಪ್ ಅನ್ನ ಆನ್ ಮಾಡ್ತೀರಾ? ಈ 1 ದಿನಕ್ಕೆ ಅನ್ನಲ್ಲ, 8 ದಿನಕ್ಕಿಂತ 8 ದಿನ ಅಂದ್ರೆ 9 ದಿನಕ್ಕೊಂದ್ಸರಿ ನಾವು ಡ್ರಿಪ್ ಆನ್ ಮಾಡಲೇಬೇಕು ಅಡಿಕೆ ತೋಟಕ್ಕೆ. ಇವಾಗ ನೋಡಿ, 100 ಗಿಡ ಅದೊಂದು 200. ಇವಾಗ ಸುಮಾರು ನಿಧಾನವಾಗಿ 2 ಇಂಚ್ ಬರ್ತೈತೆ. ಇವಾಗ ಏಕಕಾಲದಲ್ಲಿ 200 ಗಿಡಕ್ಕೆ ಬಿಟ್ಟಿದ್ದೀನಿ ನಾನು. 1 ದಿನಕ್ಕೆ ತೇವಾಂಶ ಆದೋಯೈತಿ, ನೆಂದೈತೆ ಭೂಮಿ. ತಿರ್ಗಿ ಸಾಯಂಕಾಲ ಅದು ಬೇರೆ 200 ನೆಕ್ಸ್ಟ್ 200 ಗಿಡಕ್ಕೆ ಬಿಡ್ತೀನಿ ನಾನು. ನೀವ್ ಹೇಳ್ತಾ ಇದ್ದೀರಾ ವಾರಕ್ಕೆ ಒಂದ್ಸತಿ ನಾವು ಡ್ರಿಪ್ಪಿಂಗ್ಗೆ ನಾವು ಆನ್ ಮಾಡಿದ್ರೆ ಸಾಕು, ನೀರಿನ ತೇವಾಂಶ ಎಲ್ಲಾ ಗಿಡಕ್ಕೂ ಅವೈಲಬಲ್ ಆಗುತ್ತೆ ನೀರು. ಆಕೈತೆ, ತೇವಾಂಶ ಕರೆಕ್ಟಾಗಿ ಸಮರ್ಪಕವಾಗಿ ನೆನ್ಕೊಂಬತ್ತೆ, ಎಲ್ಲ ಕಡೆಗೂ ನೆನ್ಕೊಂಬತ್ತೆ. ಈ ತರ ಕೃಷಿ ಏನ್ ಮಾಡ್ಕೊಂಡ್ರೆ ರೈತರು ಅಟ್ಲೀಸ್ಟ್ ಈ ತರ ಈ ಮೇಲ್ಪದರ ಒದಿಕೆ, ಈ ವಂಗೆ ತರ್ಗ ಆಗ್ಬೋದು, ಈ ಕಸ ಕಡ್ಡಿ ಆಗಿರ್ಬೋದು, ಈ ಪಾಳೆಕಾರ್ ಪದ್ಧತಿ ಅನುಸರಿಸ್ಕೊಂಡು ಹೋಗ್ತಾ ಇರ್ಬೇಕು ರೈತರು. ಅದನ್ನ ಅನುಸ್ಕೊಂಡು ನಮಗೆ ವೆಚ್ಚನೂ ಕಮ್ಮಿ ಆಕೈತೆ, ಈ ತೇವಾಂಶನೂ ಉಳಿತೈತಿ. ಈ ಥರ ಮಾಡ್ಕೊಂಡ್ರೆ ಗೊಬ್ಬರವಾಗಿ ಪರಿವರ್ತನೆ ಆಗಿ ಹೋಗ್ತಾ ಇರ್ತೈತಿ, ತೇವಾಂಶ ಉಳಿತೈತಿ.
ಹಂಗಾಗಿ ಏನು ಮಾಡ್ತೀನಿ ನಾವು ಅಡಿಕೆನೂ ಒಳ್ಳೆ ಪ್ರತಿ ವರ್ಷನೂ ಯಾವುದೇ ಕಾರಣ ಜೀರೋ ಕಲ್ಟಿವೇಶನ್ನು ಅಡಾಪ್ಟ್ ಮಾಡ್ಕೊಂಡಿರೋರು ಈ ಥರ ಮಾಡ್ಕೋಬೋದು. ಮಾಡ್ಕೊಂಡ್ರು ಅಕಸ್ಮಾತ್ 1-2 ಇಂಚು 3 ಇಂಚು ಮಣ್ಣು ಹಾಕೊಂಡು ಮಾಡ್ಕೋಬೋದು. ಈ ಥರ ಮಾಡ್ಕೊಂಡ್ರೆ ಉತ್ತಮವಾದ ಬೆಳೆನ ಬೆಳ್ಕೋಬೋದು ಅಷ್ಟೇ. ಓಕೆ, ನೀರು ಕೂಡ ನಾವು ಕಮ್ಮಿ ಪ್ರಮಾಣದಲ್ಲಿ ನಾವು ಬಳಕೆ ಮಾಡೋದ್ರಿಂದ ನಾವು ಇಷ್ಟೆಲ್ಲ ನಾವು ತೋಟವನ್ನು ಒಂದೇ ಸತಿ ನಾವು ಹಾಯಿಸುವಂಥ ಪದ್ಧತಿನ ನೀವು ಅಳವಡಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ. ಕೃಷಿಕ ದೇವರಾಜ್ರವರು ಇಂದು ಬೇಸಿಗೆ ಕಾಲದಲ್ಲಿ ತೋಟವನ್ನು ಹೇಗೆ ತಂಪಾಗಿ ಕಾಪಾಡಿಕೊಳ್ಳಬೇಕು ಹಾಗೂ ರೇಷ್ಮೆ ಬೆಳೆಯನ್ನು ಯಾವ ರೀತಿಯಲ್ಲಿ ಬೆಳೆದರೆ ಹೆಚ್ಚಿನ ಲಾಭ ಪಡೆದು ದ್ವಿಗುಣ ಆದಾಯ ಸಂಪಾದಿಸಬಹುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಪಡೆಯುವ ಉಪಾಯಗಳು, ತೋಟದ ಸರಿಯಾದ ನಿರ್ವಹಣೆ ಮತ್ತು ರೈತರಿಗೆ ಉಪಯುಕ್ತವಾಗುವ ಅನೇಕ ಪ್ರಾಯೋಗಿಕ ಸಲಹೆಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಹಾಗಾದರೆ ಬನ್ನಿ ಈ ಉಪಯುಕ್ತ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡೋಣ. ಸರ್, ಇವಾಗ ತೋಟದಲ್ಲಿ ಇದೆಲ್ಲ ನೋಡ್ತಾ ಇದ್ದೀನಿ, ಇದು ಯಾಕೆ ಈ ತರ ಒಂಥರ ಕಸ ತರ ಕಾಣಿಸ್ತಾ ಇದೆಯಲ್ಲ, ಯಾಕೆ ಸರ್? ಮೇಡಮ್, ಈ ಥರ ಬೇಸಿಗೆ ಟೈಮ್ ಇರೋದ್ರಿಂದನ ಈಗ ನಾವು ಒಲ್ಲಿನ ಉದಿಕೆ ಆಗಿರ್ಬೋದು, ಒಂದು ಕಸ ಕಡ್ಡಿ ಆಗಲಿ ನಾವು ಹಿಂಗೆ ಬಿಟ್ಟಿರ್ತೀವಿ. ಯಾಕೆ ಅಂದರೆ ಬೇಸಿಗೆ ಟೈಮ್ನಾಗೆ ನೀರಿನ ಅಭಾವ ಐತೆ, ಕೊರತೆ ಐತಿ. ಅದು ನೀಗೋಸ್ಕರನ ಏನ್ ಮಾಡ್ತೀವಿ, ಈ ತರ ಒದಿಕೆ ಭೂಮಿ ಕಾಣ್ ಕೊಡೋದು ಆ ತರ ಒದಿಕೆ ಮಾಡಿದೀನಿ ಅಷ್ಟೇ. ಈ ತೇವಾಂಶ 15 ದಿನಕ್ಕೂ ಈಗ ಕೊಡ ಬದಲು 20 ದಿನಕ್ಕೆ ಕೊಟ್ಟರು ಇದು ಸರಿಯ ಸಮಸ್ಯೆ ಆಗಲ್ಲ. ಭೂಮಿಯ ತೇವಾಂಶ ಉಳಿಯೋಕ್ಕೋಸ್ಕರ ಬೇಸಿಗೆ ಕಾಲದಾಗ ಯಾವ್ದೇ ತರನ ಈ ಗರಿ ಈ ತರ ತೋಟದಲ್ಲಿ ಇರ್ಲೇಬೇಕು. ಇಲ್ಲ ಅಂದ್ರೆ ತೋಟ ಹಾಳಾಗುತ್ತೆ, ಗ್ಯಾರಂಟಿ ಹಾಳಾಗುತ್ತೆ. ತೇವಾಂಶ ನಾವು ಉಳಿಸ್ಕೋಮಕ್ಕೋಸ್ಕರನೇ ಈ ತರ ಮಾಡಿದೀವಿ. ನಾವು ಇದು ಜೊತೆಗೆ ರೇಷ್ಮೆ ಕಡ್ಡಿ ಹಾಕಿದೀವಿ, ಒಂದು ಕಸ ಕಡ್ಡಿ ಹಾಕಿದೀನಿ, ಗೊಬ್ಬರನೂ ಹಾಕಿದೀನಿ. ಇದನ್ನೇನಾಗ್ತದೆ ಅಂದ್ರೆ ಅದು ಪರಿವರ್ತನೆ ಆಗ್ತಾ ಹೋಗ್ತದೆ. ಗೊಬ್ಬರ ಪರಿವರ್ತನೆ ಆಗೋದ್ರಿಂದ ಯಾವ ರೀತಿ ಗೊಬ್ಬರ ಹಾಕಿದ್ದೀರಿ? ಇವಾಗ ನಾವು ರೇಷ್ಮೆ ಕಡ್ಡಿ ಹಾಕಿದೀನಿ, ನಾನು ಒಬ್ಬ ರೇಷ್ಮೆ ಬೆಳೆಗಾರ, ಈ ರೇಷ್ಮೆ ಕಡ್ಡಿ ಹಾಕಿದೀನಿ ನೋಡಿ, ಅಲ್ಲೆಲ್ಲ ಹಾಕಿದೀನಿ ನೋಡ್ರಿ, ಅಲ್ಲಿ ರೇಷ್ಮೆ ಕಡ್ಡಿ ಹಾಕಿದೀನಿ. ಇವಾಗ ಮುಂದ್ಗಾರ ಒಂದ್ ಹೊರೆ ಹಾಕಿದೀನಿ ಅಂದ್ರೆ ಹಿಂಗಾರ್ಗ ಆ ಕಡ್ಡಿ ಇರಲ್ಲ, ಆತರ ಹಂಗೆ ಕೊಡ್ಕೊಂಡು ಹಂಗೆ ಗೊಬ್ಬರವಾಗಿ ಪರಿವರ್ತನೆ ಹೋಗ್ತಾ ಇರ್ತದೆ. ಜೊತೆಗೆ ಕುರಿ ಗೊಬ್ಬರನೂ ಹಾಕಿದೀನಿ, ಇದು ಗರಿನೂ ಹಾಕಿದೀನಿ. ಇವಾಗ ಏನ್ ಮಾಡ್ತೀವಿ ಅಂದ್ರೆ ಮಳೆಗಾಲ ಸ್ಟಾರ್ಟ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಹುಲ್ಲು ಹೊಡೆಯಲ್ಲ. ರೇಷ್ಮೆ ಇದು ನಾವು ಬ್ರಷ್ ಕಟರ್ ಐತೆ, ನಾವು ಹೊಡೆಯಲ್ಲ. ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಬ್ರಷ್ ಕಟರ್ ಹೊಡಿತೀನಿ, ಅವಾಗ ಕೊಳೆತ್ಕೊಂಡು ಗೊಬ್ಬರವಾಗಿ ಪರಿವರ್ತನೆ ಆಗ್ತಾ ಹೋಗ್ತೈತಿ. ಅದಕ್ಕೋಸ್ಕರ ಅಷ್ಟೇ, ಇನ್ನೇನು ಅದಕ್ಕೋಸ್ಕರನೇ ಹುಲ್ ಬಿಟ್ಟಿರೋದು ನಾವು. ತೇವಾಂಶ ಉಳಿಬೇಕು ತೋಟದಾಗಿ, ಅದಕ್ಕೋಸ್ಕರನೇ ಇದನ್ನ ಬಿಟ್ಟಿರೋದು ನಾವು. ಓಕೆ ಓಕೆ, ಅಂದ್ರೆ ನೀವು ರೇಷ್ಮೆ ಕೂಡ ಇದು ಬೆಳಿತೀವಿ ಅಂದ್ರೆ ಸರ್, ನೀವು ರೇಷ್ಮೆನ ವರ್ಷಕ್ಕೆ ಎಷ್ಟು ಬೆಳೆಯನ್ನ ಇದು ಮಾಡ್ತೀವಿ? ನಾವು ಮೊದಲು 2 ಬ್ಯಾಚ್ ಇತ್ತು, ಈಗ 1 ಬ್ಯಾಚ್ ಮಾಡ್ಕೊಂಡಿದ್ದೀನಿ. 2 ತಿಂಗಳಿಗೆ ಒಂದ್ಸರಿ ಕರೆಕ್ಟಾಗಿ ಬೆಳೆ ರಾಮನಗರಕ್ಕೆ ಹೋಗ್ತಾ ಇರ್ತೀವಿ. ಎಷ್ಟು ಅಂದಾಜು ಎಷ್ಟು ಆದಾಯ ಬರುತ್ತೆ? ನಾವಿವಾಗ 100 ಮಟ್ಟ ತಂದಿದ್ದೀನಿ, 1 ಕ್ವಿಂಟಲ್ 5 kg ಆಗ್ಬೋದು. 70 ರಿಂದ 80 kg ಅಂದ್ರೆ ಉತ್ತಮ ಗುಣಮಟ್ಟದ ಗೂಡು ಬೆಳೆದವರೆ ಅಂತ ಅರ್ಥ ಬರುತ್ತೆ. ನಾವು 1 ಕ್ವಿಂಟಲ್ ವರ್ಗು ಬರ್ದಿದ್ದೀನಿ, 1 ಕ್ವಿಂಟಲ್ 10 kg ವರ್ಗು ಬರ್ದಿದ್ದೀನಿ. ಮ್ಯಾಕ್ಸಿಮಮ್ ಹುಳ ಕೊಡುವ ಆಧಾರದ ಮೇಲೆ ನಾವು ಬೆಳೆಯನ್ನ ಬೆಳ್ಕೊಂಡು ರಾಮನಗರಕ್ಕೆ ಹೋಗ್ತಾ ಇರ್ತೀವಿ. ಮ್ಯಾಕ್ಸಿಮಮ್ ಖರ್ಚು ವೆಚ್ಚದಾಗಿ 60 ರಿಂದ 70 ಸಾವಿರ ರೂಪಾಯಿ ನಾವು ಆದಾಯವನ್ನು ಗಳಿಸಬಹುದು. ಈಗ ಸಪೋಸ್ ನಾವು 2 ಲಕ್ಷ ನಾವು ಇಟ್ಟು ನಾವು ಅದನ್ನ ತಂದು ನಾವು ಬೆಳೆದ್ರೆ ನಮ್ಗೆ ಏನಿಲ್ಲ ಅಂದ್ರೆ 1.5 ಲಕ್ಷ ನಮ್ಗೆ ಆದಾಯ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ. ಇವಾಗ 6 ಬೆಳೆ ಖರ್ಚು ವೆಚ್ಚ ತೆಗೆದು ಒಂದು ಬೆಳೆಗೆ 60 ಸಾವಿರ ಅಂದ್ರೂ ಇವಾಗ 12 72 7,20,000 ರೂಪಾಯಿವರೆಗೂ ವರ್ಷಕ್ಕೆ ನಾವು ಆದಾಯವನ್ನು ರೇಷ್ಮೆಯಲ್ಲಿ ಬೆಳಿಬಹುದು. ಡಬ್ಬಲ್ ಆದ್ರೆ 14 ಲಕ್ಷ ತೆಗಿಬಹುದು ಅಂತ ನಾನು ಹೇಳ್ತೀನಿ ಅಷ್ಟೇ. ಈಗ ನಾನು 1 ತಿಂಗಳ 2 ತಿಂಗಳಿಗೆ 1 ಬ್ಯಾಚ್ ಮಾಡ್ಕೊಂಡಿದ್ದೀನಿ. 2 ತಿಂಗಳಿಗೆ 1 ಬಂದ್ರೆ 120-125 ಮೇಯಿಸ್ಕೊಂಡ್ಬಿಡ್ತೀನಿ. 1 ಕ್ವಿಂಟಲ್ 10 kg 20 kg ವರ್ಗು ಹೇಳಕ್ ಬರಲ್ಲ, ಅದು ನಾವು ಗುಣಮಟ್ಟದ ಮೇಲೆ ಹೋಗ್ತೈತೆ. 1 ಕ್ವಿಂಟಲ್ ಮೇಲೆ ಗ್ಯಾರಂಟಿ ಆಗುತ್ತೆ ಬೆಳೆ. ಈಗ ರೇಷ್ಮೆ ಬೆಳೆಯನ್ನ ಬೆಳೀತಾ ಇದಾರಲ್ಲ, ಅವ್ರಿಗೆ ಇನ್ನೂ ಏನ್ ಸಜೆಷನ್ ಕೊಡೋಕೆ ಇಷ್ಟಪಡ್ತೀರಾ ಸರ್? ಈಗ ರೇಷ್ಮೆ ಬೆಳೆ ಇವನ್ನ ಹೇಳ್ತೀನಲ್ಲ, ಒಳ್ಳೆ ಉತ್ತಮ ಆದಾಯ. ಈ ಸರ್ಕಾರಿ ನೌಕರಿಗೆ ಸರಿ ಸಮಾನವಾಗಿ ಆದಾಯ ಅಂತ ಪಡೆಯುವಂತಹ ಆದಾಯ. ಅದಕ್ಕೆ ನಾವು ಅತಿಯಾದ ಸೀಮೆ ಗೊಬ್ಬರ, ಇದೇನು ಫರ್ಟಿಲೈಸರ್ ಕೆಮಿಕಲ್ ಗೊಬ್ಬರ ಅಂತ ಹಾಕ್ತಿವಿ, ಅದನ್ನ ಹಾಕದೆ ಈ ಸಾವಯವ ಗೊಬ್ಬರ, ತಿಪ್ಪೆ ಗೊಬ್ಬರ ಆಗ್ಬೋದು, ಹಸಿರೆಲೆ ಗೊಬ್ಬರ ಆಗ್ಬೋದು ಅಂತ ಹೆಚ್ಚು ಪೋಷಕಾಂಶಗಳು ಕೊಡುವಂಥ ರೇಷ್ಮೆ ಗೊಬ್ಬರ ರೇಷ್ಮೆ ಬುಡಕ್ಕೆ ರೇಷ್ಮೆ ಬೆಳೆಗಳಿಗೆ ಕೊಡೋದ್ ಮುಖಾಂತರ ಒಳ್ಳೆ ಬೆಳೆಗಳನ್ನು ಬೆಳ್ಕೊಂಡು ಬೆಳೆಯನ್ನು ಪಡ್ಕೋಬಹುದು, ಒಳ್ಳೆ ಆದಾಯವನ್ನು ಪಡ್ಕೋಬಹುದು ಅಂತ ನಾನು ಹೇಳ್ತೀನಿ. ಅಂದ್ರೆ ನೀವು ಹೇಳ್ತಾ ಇದ್ದೀರಾ ಗೌರ್ಮೆಂಟ್ ಡ್ಯೂಟಿಗೂ ಮತ್ತೆ ರೇಷ್ಮೆ ಬೆಳೆಯನ್ನ ಬೆಳೆಯೋರ್ಗು ಯಾವುದೇ ರೀತಿಯಾದಂತ ವ್ಯತ್ಯಾಸನೇ ಇಲ್ಲ, ಗೌರ್ಮೆಂಟ್ ಡ್ಯೂಟಿ ತರನೇ ಇರುತ್ತೆ, ನಿಮ್ಗೆ ಆದಾಯ ಅಷ್ಟೇ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದೌದು. ಓಕೆ ಸರ್, ಓಕೆ. ನಿಮ್ಮ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ